ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಆಹಾರ ಇಲಾಖೆ ಮತ್ತು ಗ್ರಾಮಾಂತರ ಪೊಲೀಸ್ ಮಿಂಚಿನ ಕಾರ್ಯಾಚರಣೆಯಲ್ಲಿ ಒಂದು ಕಂಟೈನರ್ನಲ್ಲಿ ಅನ್ನಭಾಗ್ಯ ಅಕ್ಕಿಯು ಕಾಳಸಂತೆಯಲ್ಲಿ ಬೆಂಗಳೂರು ಕಡೆ ಮಾರಕ್ಕೆ ಹೊರಟಿದ್ದ ಕಂಟೈನರ್ ಲಾರಿಯು ವಶಕ್ಕೆ ಪಡೆದು ಆಹಾರ ಇಲಾಖೆ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಮಿಂಚಿನ ಕಾರ್ಯಾಚರಣೆ ಮಾಡಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತಂದು ವಶ ಪಡೆದಿರುತ್ತಾರೆ. ತಾವು ಈ ದೃಶ್ಯ ನೋಡ್ಬೋದು, ಕಂಟೈನರ್ ಲಾರಿನೂ ಸಹ ತಾವು ನೋಡ್ಬೋದು. ಹೆಚ್ಚಿನ ಮಾಹಿತಿ ಸರ್, ಇಂದು ಮಿಂಚಿನ ಕಾರ್ಯಾಚರಣೆ ನಿಮ್ಮಿಂದ ಹಾಗೂ ಮತ್ತು ನಮ್ಮ ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿಯಿಂದ ಆ ಮಿಂಚಿನ ಕಾರ್ಯಾಚರಣೆಯಲ್ಲಿ ಈ ಕಂಟೈನರ್ನಲ್ಲಿ ಅಕ್ಕಿ ಸಾಗಾಣಿಕೆ ಮಾಡ್ತಾಯಿದ್ದರು, ತಾವು ಹಿಡಿದಿರಾ? ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಎಷ್ಟು ಮಾಲ್ ಇರ್ಬೋದು ಇದರಲ್ಲಿ? ಸುಮಾರು 8 ಗಂಟೆ ಸಮಯದಲ್ಲಿ IGP ಸಾಹೇಬರು ಮತ್ತು SP ಸಾಹೇಬರು ಮಾಹಿತಿ ಬರುತ್ತೆ. ಈ ಕಂಟೈನರ್ ಲಾರಿ ಹೋಗ್ತಾ ಇದೆ ಹೈವೇಯಲ್ಲಿ, ರಾಣೆಬೆನ್ನೂರು ಹಾವೇರಿ ಕಡೆಯಿಂದ ಬಂದು ರಾಣೆಬೆನ್ನೂರು ಸೈಡಿಂದ ಹತ್ರ ಬಂದಿದೆ ಗಾಡಿ ಅಂತ ಹೇಳ್ಬಿಟ್ಟು ಬಾತ್ಮೀದಾರರಿಂದ ಮಾಹಿತಿ ಬಂದಾಗ ಅವರು ಫೋನ್ ಮಾಡಿ ತಿಳಿಸ್ತಾರೆ. ಯುವರಾಜು ಸಬ್ ಇನ್ಸ್ಪೆಕ್ಟ್ರಿಗೆ ಮತ್ತು ಸಬ್ ಇನ್ಸ್ಪೆಕ್ಟ್ರು ನನಗೆ ಫೋನ್ ಮಾಡ್ತಾರೆ. ನಾವು ತಕ್ಷಣವೇ ಜೀಪ್ನಲ್ಲಿ ಕೊಡಿಯಾಳ ಹೊಸಪೇಟೆಯಿಂದ ರಾಜನಹಳ್ಳಿ ಕಡೆಯಿಂದ ಜೀಪ್ನಲ್ಲಿ ಬರ್ತಾ ಇರ್ತೀವಿ. ಆಗ ಈ ಗಾಡಿ ಬರ್ತದೆ, ಫಾಲೋ ಮಾಡ್ಕೊಂಡು ಹೋಗಿ ಅರಗನಹಳ್ಳಿ ಹೈವೇ ಲೆಫ್ಟ್ ಸೈಡಲ್ಲಿ ಗಾಡಿನ ನಿಲ್ಲಿಸಿದ್ವಿ. ಗಾಡಿ ಆಮೇಲೆ ಕೆಳಗಡೆ ತಗೊಂಬಂದು ಗಾಡಿನ ಚೆಕ್ ಮಾಡಿದ್ವಿ. ವಾಹನ ಚೆಕ್ ಮಾಡಿ ಡ್ರೈವರಿಗೆ ಕೇಳಿದಾಗ ಈ ಥರ ಏನಿದೆ ಅಂತಂದು ಓಪನ್ ಮಾಡ್ತಿದ್ವಿ ಗಾಡಿ. ಅವನೇನು ಹೇಳಿಲ್ಲ. ಆಮೇಲೆ ಗಾಡಿ ನೋಡಿದಾಗ ಗಾಡಿಯಲ್ಲಿ ಸುಮಾರು ಒಂದು 300 ಚೀಲ ಇರ್ಬೋದು ಅಕ್ಕಿ. ದಾಖಲೆಗಳು ಏನಿದಾವೆ ಅಂತ ಕೇಳಿದ್ರೆ ದಾಖಲೆ ಏನು ಸಿಗಲಿಲ್ಲ ಅಲ್ಲಿ. ಹಾಗಾಗಿ ಅನುಮಾನಾಸ್ಪದವಾಗಿ ತಗೊಂಬಂದು ಪೊಲೀಸ್ ಸ್ಟೇಷನ್ನಲ್ಲಿ ನಿಲ್ಲಿಸಿ ಅವ್ರ ಮೇಲೆ ವಿಚಾರಣೆ ಮಾಡಿ ಮಾಡಿದಾಗ ಅಕ್ಕಿಯನ್ನು ಸಾಗಣೆ ಮಾಡಿ ಹೆಚ್ಚಿನ ಮೊತ್ತಕ್ಕೆ ಮಾರಾಟ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಅಕ್ಕಿ ಎಲ್ಲಿ ಹೋಗ್ತಿರುತ್ತೆ ಅಂತ ನಿಮಗೆ ಅಂದಾಜು ಅವರು ಹೇಳಿದ ಪ್ರಕಾರ ಓನರ್ಸ್ ಅವೆಲ್ಲ ತುಮಕೂರು ಆ ಕಡೆ ಬೆಂಗಳೂರು ಸೈಡು ಹೋಗ್ತಾ ಇರ್ತಾರೆ. ಸಿಬ್ಬಂದಿ ಎಷ್ಟು ಜನ ಇದ್ರು? ಅವರು ಡ್ರೈವರ್ ಒಬ್ಬ, ಕಂಡಕ್ಟರ್ ಇಬ್ಬರಿದ್ದರು. ಓನರ್ ಯಾರು ಇದ್ದಿಲ್ಲ? ಓನರ್ ಯಾರೂ ಇರಲಿಲ್ಲ. ಈ ಮಾಲ್ ಯಾರಿಗೆ ಸೀಮಿತ ಅಂತ ಗೊತ್ತಾಗಿದೆಯಾ? ಈಗ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಗಾಡಿ ನಂಬರು ವಿಚಾರಣೆ ಮಾಡಿದಾಗ ಬೆಳಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾವು ದೂರು ದಾಖಲೆ ಮಾಡಿದ್ದೀವಿ, ಆಮೇಲೆ FIR ಮಾಡಿದ್ದೀವಿ. ಗಾಡಿನ ವಶಕ್ಕೆ ತೊಗೊಂಡಿದ್ದೀವಿ. ನಮ್ಮೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಆಹಾರ ನಿರೀಕ್ಷಕರಾದ ನಜರುಲ್ಲಾ ಸಾಹೇಬರಿಗೆ ಧನ್ಯವಾದಗಳು. ಓಕೆ.